ಆನಂದ ಅವರದು ಒಂದು ಕವನ ಇದು. ಹೆಸರು ಅಸಲು ಮಾತು. ಕನ್ನಡಕದ ಅಂಗಡಿಯಲ್ಲಿ ನಡೆಯುವಂಥ ಒಂದು ತಮಾಷೆಯಾದ ಪ್ರಸಂಗ ಇದರಲ್ಲಿದೆ, ಅದನ್ನು ಹೇಳ್ತೀನಿ ಇವಾಗ. ಕನ್ನಡಕದ ಪರೀಕ್ಷೆಯಲ್ಲಿ ಗಣ್ಯನೆನಿಸಿದ ಕಣ್ಣ ಎಂಬುವ ಕಣ್ಣಾನೂರಿನ ಕೇರಿಯೊಳಗೆ ಕನ್ನಡಕದ ಅಂಗಡಿಯನ್ನು ಇಟ್ಟನು. ಒಬ್ಬ ಕಣ್ಣ ಅನ್ನೋನು ಒಂದು ಕನ್ನಡಕದ ಅಂಗಡಿಯನ್ನು ಒಂದು ಊರಿನಲ್ಲಿ, ಕಣ್ಣನೂರಿನಲ್ಲಿ ಕನ್ನಡಕದ ಅಂಗಡಿಯನ್ನು ಇಟ್ಟ. ಯಾರ ಕಣ್ಣಿಗೆ ಹೇಗೆ ಬೇಕೋ, ಯಾವ ಬಣ್ಣಗಳೆಂತೂ ಬೇಕೋ ಹಾಗೆ ಬಗೆ ಬಗೆ ಕನ್ನಡಕಗಳ ಕಾಣುವಂತಿಟ್ಟ ಈರಿನಲ್ಲಿಯೇ ಬಣ್ಣದ್ದು, ಕೆಂಪುದು, ನೀಲಿದೆಲ್ಲ ಇರುತ್ತಲ್ಲ, ಹಳದಿ ಬಣ್ಣದ ಕನ್ನಡಕ, ಆ ಥರ ತರಾವರಿ ಬಣ್ಣದ ಕನ್ನಡಕ ಎಲ್ಲ ಎಲ್ರಿಗೂ ಕಾಣೋ ಹಾಗೆ ಒಂದು ಶೋಕೇಸ್ ಮಾಡಿಬಿಟ್ಟು ಅದರೊಳಗಡೆ ಇಟ್ಟಿದ್ದ. ಓದಲಿಕ್ಕೆ ಕಷ್ಟಪಡುವವರು ಬನ್ನಿರಿ ಇಲ್ಲಿ, ಒಂದು ಉಪಾಯ ಇಲ್ಲಿದೆ ಎಂದು ಬೋರ್ಡನ್ನು ಬರೆದು ನಿಲ್ಲಿಸಿ ಹಿಂದೆ ಕುಳಿತಿರಲು, ಆಗ ಓದೋಕ್ಕೆ ಕಷ್ಟಪಡೋರು ಇಲ್ಲಿ ಬನ್ನಿ, ಇಲ್ಲಿ ಓದೋದನ್ನು ಸುಲಭ ಮಾಡಿಕೊಡ್ತೀನಿ ಕನ್ನಡಕ ಸಹಾಯದಿಂದ ಅಂತ ಒಂದು ಬೋರ್ಡ್ ಬರೆದ್ಬಿಟ್ಟು ಜನ ಯಾರು ಬರಲಿ ಅಂತ ಕಾಯ್ಕೊಂಡಿದ್ದ. ಆಗ ಹಳ್ಳಿ ಕಡೆಯಿಂದೊಬ್ಬ ಬಂದು ಏನು ಬರೆದಿದೆ ಇಲ್ಲಿ ಎಂದು ಕೇಳಲು, ಬಳಿಯಲ್ಲಿದ್ದವರೊಬ್ಬರನ್ನು ಕೇಳಲು ಓದಿ ಕೇಳಿಸಿ ಹೋದರು. ಅವರು ಅಂಗಡಿ ಮುಂದೆ ಯಾರೋ ಒಬ್ಬರು ಬಂದರು. ಒಬ್ಬ ಹಳ್ಳಿಗ ಬಂದ. ಅವನ ಅಂಗಡಿಯವ್ರನ್ನ ಪಕ್ಕದಲ್ಲಿ ಈ ಬೋರ್ಡಲ್ಲಿ ಏನು ಬರೆದಿದೆ ಅಂತ ಕೇಳಿದ್ರು. ಕೇಳಿದ್ದಕ್ಕೆ ಈ ಥರ ಓದ್ಲಿಕ್ಕೆ ಕಷ್ಟಪಡೋರು ಬನ್ನಿ, ಇಲ್ಲೊಂದು ಉಪಾಯ ಇದೆ ಅಂತ ಬರೆದಿದೆ ಅಂತ ಅವ್ರು ಹೇಳಿದ್ರು. ಅದನ್ನು ಕೇಳಿಸ್ಕೊಂಡ ಹಳ್ಳಿಗ. ಆಮೇಲೆ ಹೊಕ್ಕೋ ಹಳ್ಳಿಗನು ಒಳಗೆ ಬೇಗ, ಹೊರಗೆ ಬರೆದ ತಿಳಿದು ಬಂದೆ, ಓದಲೇನು ಉಪಾಯ ಎಂದು ಕೇಳಿ ಕಣ್ಣನು ಅವನ ಕೂಡಿಸಿ ಆ ಹಳ್ಳಿಗ ಒಳಗೆ ಹೋದ. ಒಳಗೆ ಹೋಗ್ಬಿಟ್ಟು ಹೊರಗಡೆ ಬರೆದಿದೆಯಲ್ಲ, ಓದೋದಕ್ಕೆ ಉಪಾಯ ಇದೆ ಅಂತ, ಅದಕ್ಕೆ ಓದೋಕ್ಕೆ ಏನು ಉಪಾಯ ಅದನ್ನು ತಿಳ್ಕೊಳ್ಳೋಣ ಅಂತ ಬಂದೆ ಅಂತಾನೆ. ಅವನ್ನ ಕಣ್ಣ ಅವನ್ನ ಕುರ್ಚಿ ಮೇಲೆ ಕೂಡಿಸ್ತಾನೆ. ನಿಮಿಷದೊಳಗೆ ಓದಿಸುವೆ ಎಂದನು. ಕನ್ನಡಕವೊಂದನ್ನು ಇಟ್ಟು ಕಣ್ಣಿಗೆ, ಪುಸ್ತಕವನ್ನು ಒಂದಿತ್ತು ಕೈಗೆ, ಓದಿ ನೋಡಿದೋ ಹೇಗಿದೆ ಎಂದು ಅಂತ ಹೇಳ್ದ. ಅವನು ಅವನ್ನ ಕುರ್ಚಿ ಮೇಲೆ ಕೂಡಿಸ್ಬಿಟ್ಟು ಅವ್ನ ಕಣ್ಗೆ ಒಂದು ಕನ್ನಡಕ ಹಾಕ್ಬಿಟ್ಟು ಒಂದು ಪುಸ್ತಕ ಕೊಟ್ಬಿಟ್ಟು ಓದಿ ನೋಡು ಇದು ಹೇಗಿದೆ ಅಂತ ಪ್ರಶ್ನೆ ಕೇಳ್ದ. ಕೇಳಿ ಹಳ್ಳಿಗ ಪುಟವ ತಿರುವುತ್ತಾ ಊಹೂ ಎನ್ನಲು, ನೋಡಿದು ದಪ್ಪ ಕನ್ನಡಕವನ್ನು ಇಟ್ಟನು, ಏನೂ ತಿಳಿಯೋದಿಲ್ಲವಲ್ಲ ಅಂತ ಹಳ್ಳಿಗ ಅಂದ್ಕೊಂಡ. ಸರಿ, ಅವನು ಪುಸ್ತಕ ಕೊಟ್ಟ, ಅವನಿಗೇನು ಗೊತ್ತಾಗಲಿಲ್ಲ, ಓದು ಒಂದು ಇದಕ್ಕೆ ಗೊತ್ತಾಗಲಿಲ್ವಲ್ಲ, ಬಂತಂದ್ರೆ ಇಲ್ಲ ಅಂದ ಅವನು. ಆವಾಗ ಹಾಗೆ ತಡಿ ಇನ್ನೊಂದು ಇಡ್ತೀನಿ ಅಂದ್ಬಿಟ್ಟು ಇನ್ನೂ ದಪ್ಪ ಕನ್ನಡಕವನ್ನು ಅವನ ಕಣ್ಣಿಗೆ ಇಟ್ಟ. ಅವನು ಆದರೂ ಹಳ್ಳಿಗ ಏನು ಗೊತ್ತಿಲ್ಲ ಅಂತ ಹೇಳ್ದ ಹಳ್ಳಿಗನು. ಆಗ ಓಹೋ ಸರಿ ಇದನ್ನು ನೋಡು, ಭೂತಗನ್ನಡಿ ದುರ್ಬೀನಂತಿದೆ ಎನ್ನುತ್ತಾ ಮತ್ತೊಂದನ್ನು ತಗುಲಿಸಿ ಆ ಕನ್ನಡಕ ತೆಗೆದ. ಭೂತಗನ್ನಡಿ ಇದು ಕಂಡೇ ಕಾಣುತ್ತೆ ಓದೋದಕ್ಕೆ ಅಂದ್ಬಿಟ್ಟು ದಪ್ಪ ಭೂತಗನ್ನಡಿ ಕನ್ನಡಕನ ಹಾಕ್ಬಿಟ್ಟ ಅವನು. ನಿನಗಿದೆ ಸರಿ ಎಂದ ಕಣ್ಣ, ಇದರಲ್ಲಿ ಏನಾದರೂ ಕಾಣಿಸುತ್ತೆ ಓದೋಕ್ಕೆ, ಸರಿ ಇದೆ ಎಂದ. ನೋಡಿ ಹೆದರುತ್ತಾ ನುಡಿದ ಹಳ್ಳಿಗ, ಏನಿದು ಹಬ್ಬ ಭೂತದಂತಿದೆ, ಒಂದೂ ತಿಳಿಯೋದು ನಿಮ್ಮ ಉಪಾಯವೋ, ನೀವೇನು ಹೇಳ್ತಿರೋ ನನಗೇನು ಅರ್ಥ ಆಗಲ್ಲ, ಇದು ನೋಡಿದ್ರೆ ಭೂತದಂಗೆ ಕಾಣಿಸ್ತಾ ಇದೆ, ಏನಿದು ಅಂತಾನೆ. ಇದೇ ಏನು ವ್ಯರ್ಥವಾಯಿತು. ಕೇಳಿ ಕಣ್ಣನು ಅವನ ಕಣ್ಣನ್ನು ಒಳಹೊರಗೆ ಚೆನ್ನಾಗಿ ಪರೀಕ್ಷಿಸಿ ಕುರುಡನಲ್ಲ ಎಂದರಿತು ಕೇಳಿದ. ಅಷ್ಟೊತ್ತವರೆಗೂ ಅವ್ನಿಗೆ ಗೊತ್ತೇ ಆಗಲಿಲ್ಲ ಏನು ಕೇಳಬೇಕು ಅಂತ. ಕನ್ನಡಕ ಎಲ್ಲ ತೆಗೆದ, ಕಣ್ಣ ತೆಗೆದ್ಬಿಟ್ಟು ಅವ್ನ ಕಣ್ಣನ್ನು ಆ ಕಡೆ ಈ ಕಡೆ ಎಲ್ಲ ನೋಡ್ದ. ಪರೀಕ್ಷೆ ನೋಡ್ಬಿಟ್ಟು ಇವನು ಕುರುಡ ಅಲ್ಲ, ಇವನು ಕಣ್ಣು ಕಾಣುತ್ತೆ ಅಂತ ಅರ್ಥ ಮಾಡಿಕೊಂಡು ಈ ಥರ ಹೇಳ್ದ. ಅಸಲು ನಿನಗೆ ಓದಲಿಕ್ಕೆ ಬರುವುದೇ ಅಂತ ಕೇಳ್ದ. ನಿಂಗೆ ಓದಕ್ಕೆ ಬರುತ್ತಾ ಅಂತ ಕೇಳಬೇಕಾಗಿತ್ತಾನೆ ಮೊದಲೇ, ಅದನ್ನು ಕೇಳಲೇ ಇಲ್ಲ ಅವನು. ಇವಾಗ ಕೇಳ್ದ, ಅಸಲು ನಿನಗೆ ಓದಲಿಕ್ಕೆ ಬರುವುದೇ? ಅದಕ್ಕೆ ಹಳ್ಳಿಗ ಈ ಉತ್ತರ ಹೇಳ್ದ, ಓದು ಬಂದರೆ ಇಲ್ಲಿಗೆ ಏತಕ್ಕೆ ಬರುವೆ ಎನ್ನುತ್ತಾ ನಡೆದ ಹಳ್ಳಿಗ ಕಣ್ಣ ಕಣ್ಬಿಟ್ಟು ನೋಡಿದ. ಕಟ್ ಮಾಡಿ ಅಷ್ಟೆ.